ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಸೊ ಗಾಯ್ಸ್, ಈ ವ್ಲಾಗ್ ಏನಪ್ಪ ಅಂದರೆ ಇವತ್ತು ನಾನು ಹೊರ್ಗಡೆ ಹೋಗ್ತಿದ್ದೆ. ನಾನು ನನ್ನ ಫ್ರೆಂಡ್ ಎಲ್ಲ ಲೈಕ್ ಹೊರ್ಗಡೆ ಅಂದರೆ ಏನು ತಿನ್ನೋಕ್ಕೆ ಅಥವಾ ಸುತ್ತಾಡೋಕ್ಕಲ್ಲ. ಆ್ಯಕ್ಚುಲಿ ನಮಗೆ ಏನೇನು ಶೀಟ್ಸ್ ಮಾಡಬೇಕಿತ್ತು, ವೈವ ಇದೆ, ಜೂರಿ ಇದೆ. ಆ ಜೂರಿಗೆ ಶೀಟ್ಸ್ ಮಾಡಬೇಕಲ್ಲ, ಸೊ ಅದಕ್ಕೆ ಶೀಟ್ಸು, ಆಮೇಲೆ ಸ್ವಲ್ಪ ಶೀಟ್ಸ್ ಮಾಡೋಕ್ಕೆ ಥಿಂಗ್ಸ್ ಎಲ್ಲ ಬೇಕು. ಆರ್ಕಿಟೆಕ್ಚರಲ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ವಿ ಎಲ್ಲ, ಗೊತ್ತಿಲ್ಲ. ಸೊ ಗೈಸ್, ಲೈಕ್ ಇವಾಗ ಜೂರಿ ಇದೆಯಲ್ವಾ, ಸೊ ಸ್ವಲ್ಪ ಏನೇನೋ ಇವಾಗ ಫರ್ನಿಚರ್ ಟೆಂಪ್ಲೇಟ್ಸು ಅಥವಾ ಕಲರ್ ಪೆನ್ಸು, ಸ್ಕೆಚ್ ಪೆನ್ಸು, ಕಲರ್ಸು ಅಥವಾ ಸ್ಕೇಲು, ಎಕ್ಸೆಟ್ರಾ 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 ಲೈಕ್ ಆಮೇಲೆ ಮಾಡೆಲ್ ಮಾಡಬೇಕು ನಾವೊಂದು. ಸೊ ಆ ಮಾಡೆಲ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರಬೇಕು. ಸೊ ಆ ಮಾಡೆಲ್ಗೆ ಏನು ಬೇಕು, ಸೊ ಇಷ್ಟೆಲ್ಲ ತೊಗೊಂಡು ಬರಬೇಕಂತ ಇವತ್ತು ಹೊರಗಡೆ ಹೋಗ್ತಾಯಿದ್ವಿ. ಲೈಕ್ ಇವತ್ತು ಅವೆನ್ಯೂ ರೋಡ್ಗೆ ಹೋಗ್ತಾಯಿದ್ವಿ. ಸೊ ಅವೆನ್ಯೂ ರೋಡಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಎಲ್ಲ ಸಿಗುತ್ತೆ ಅಂತ. ನಮ್ಮ ಮನೆ ಹತ್ರನೂ ಒಂದು ಅಂಗಡಿ ಇದೆ ಗೈಸ್. ಲೈಕ್ ನಮ್ಮ ಮನೆ ಆರ್ಕಿಟೆಕ್ಚರ್ RV ಕಾಲೇಜ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರನೇ ಇರೋದು. ಬಟ್ ಅಲ್ಲಿ ಒಂದು ಅಂಗಡಿ ಇದೆ. ಬಟ್ ನನಗೆ ಕಾಟ್ರೇಜ್ ಶೀಟ್ಸ್ ತೊಗೋತೀವ ಅಲ್ಲಷ್ಟು ಟಿಕ್ನೆಸ್ಸು ಸಿಗಲ್ಲ ಅಂತ ಅನಿಸುತ್ತೆ. ಲೈಕ್ ಸೇಮ್ ಪ್ರೈಸೆಲ್ಲ ಸಿಗುತ್ತೆ ಆಯಿತಾ. ಆ್ಯಕ್ಚುಲಿ ಕಾಟ್ರೇಜ್ ಶೀಟ್ ಬಂದುಬಿಟ್ಟು 10 ರೂಪೀಸ್ 12 ರೂಪೀಸ್ ಇರುತ್ತೆ. ಬಟ್ ಡಿಸ್ಕೌಂಟ್ ಎಲ್ಲ ಹೋಗಿ ಅವೆನ್ಯೂ ರೋಡಲ್ಲೆಲ್ಲ 8 ರೂಪೀಸಿಗೆ ಸಿಗುತ್ತೆ. ಲೈಕ್ ಅಲ್ಲೆಲ್ಲ ಅವೆನ್ಯೂ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಲೋ ಬಜೆಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ನಾವು ಅವೆನ್ಯೂ ರೋಡಲ್ಲಿ ರಿಲಯನ್ಸ್ಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಆ್ಯಕ್ಚುಲಿ ಅವರು ನಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗ ನಮ್ಮ ಸರ್ರು ಅಲ್ಲಿಂದನೇ ಕಟ್ಸಿದ್ರು. ಲೈಕ್ ಎಲ್ಲ ಮೆಟೀರಿಯಲ್ಸು ಸಂದು ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ಮೆಟೀರಿಯಲ್ಸೂ ರಿಲಯನ್ಸ್ ಅವರಿಂದನೇ ತೊಗೊಂಡಿದ್ದು. ಅವರೇ ನಮ್ಮ ಕಾಲೇಜಿಗೆ ಬಂದು ಎಲ್ಲ ಐಟಮ್ಸು. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ದೆ, ಲೈಕ್ ಲಾಸ್ಟ್ ಸೆಮ್ ಹೋಗಿದ್ದೆ. ಲೈಕ್ ಸೆಕೆಂಡ್ ಸೆಮ್ ಎಕ್ಸಾಮ್ಗೂ ಅವೆನ್ಯೂ ರೋಡ್ಗೆ ಹೋಗಿ, ಆಮೇಲೆ ಇನ್ನೊಂದು ಯಾವುದೋ ಒಂದು ಶಾಪಲ್ಲಿ ನನಗೆ ಒಂದು ದೊಡ್ಡ ಶೀಟ್ ಬೇಕಿತ್ತು, ಎಲ್ಲಿ ಹ್ಯಾಂಡ್ಮೇಡ್ ಶೀಟ್ಸ್ ಮಾಡ್ತಾರಲ್ವಾ ಆ ಶೀಟ್ಸು. ಬಟ್ ಲಾಸ್ಟ್ ಟೈಮ್ ಒಂದು ಶೀಟಿಗೆ ನಾನು 75 ರೂಪೀಸ್ ಏನೋ ಕೊಟ್ಟಿದ್ದೆ ಗೈಸ್, ನಾನು ಲಾಸ್ಟ್ ಟೈಮ್ ಮಾಡಿದ ಜೂರಿ ಶೀಟ್ಸು. ಸೊ ಈ ಸತಿ ಇನ್ನೂ ಐಡಿಯಾ ಇಲ್ಲ. ಲಾಸ್ಟ್ ಟೈಮು ಗ್ರಿಡ್ ಶೀಟ್ಸ್ ಅಂತ ಒಂದಿತ್ತು. ಇವಾಗ ಮೇ ಬಿ ಇದಕ್ಕೆ ಗ್ರಿಡ್ ಶೀಟ್ಸ್ ಇಲ್ಲಾಂದರೆ ಆ A0 ಸೈಜ್ ಶೀಟ್ಸ್ ತೊಗೊಂಡು ಬರ್ತೀವಿ. ಆ ಗ್ರಿಡ್ ಶೀಟ್ಸ್ ಬಂದುಬಿಟ್ಟು 25 ರೂಪೀಸ್ ಏನಾಗುತ್ತೆ ಒಂದು ಶೀಟ್, ಆ ಥರ ಏನೋ ಆಗುತ್ತೆ. ಅದು ಬಿಟ್ಟರೆ ಇಲ್ಲ ಅಂದರೆ ಫಸ್ಟ್ ಸೆಮ್ಮಲ್ಲೆಲ್ಲ ಎಲ್ಲ ಕಾಟ್ರೇಜ್ ಶೀಟೇ ಮಾಡಿದ್ದು, ವಿಚ್ ಇಸ್ 8 ರೂಪೀಸ್. ಬಟ್ ಈ ಸತಿ ನೋಡೋಣ, ಗೊತ್ತಿಲ್ಲ ಏನು ಮಾಡೋದಂತ. ಸೊ ಅಲ್ಲೋಗಿ ಡಿಸೈಡ್ ಮಾಡಬೇಕು. ಇವಾಗ ನನ್ನ ಫ್ರೆಂಡ್ ಬಂದು ಇಲ್ಲಿಂದ ಪಿಕ್ ಮಾಡ್ತಾಳೆ, ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಬಿಕಾಸ್ ಬೆಸ್ಟ್ ಅನ್ಸುತ್ತೆ ಬಸ್ಸಲ್ಲಿ ಹೋಗೋದು. ನಮ್ಗೆ ಅವೆನ್ಯೂ ರೋಡ್ಗೆ ಹೋಗೋಕ್ಕೆ 2 ಪ್ಲ್ಯಾನ್ಸ್ ಇತ್ತು. ಹಂಗೆ ರೆಡಿ ಆಗ್ತಾ ಹೇಳ್ತೀನಿ ರೀ, ನಾನು ಇನ್ನೂ ರೆಡಿನೇ ಆಗಿಲ್ಲ. ಅವೆನ್ಯೂ ರೋಡ್ಗೆ ಹೋಗೋಕ್ಕೆ 2 ಪ್ಲ್ಯಾನ್ ಇತ್ತು. ಒಂದು KR ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಲೈಕ್ ಇಲ್ಲಿಂದ ಡೈರೆಕ್ಟ್ KR ಮಾರ್ಕೆಟ್ ಬಸ್ ಹತ್ತಿ ಆಮೇಲೆ ಹೋಗೋಣ ಅಂತ. ಆಮೇಲೆ ಇದು ರಿಲಯನ್ಸ್ ಶಾಪಿಗೆ ಹತ್ರ ಇರೋದೇನಂತ ಅಂದರೆ ಒಂದು ಮೆಜೆಸ್ಟಿಕ್ ಬಸ್ ಹತ್ತಬೇಕು, ವಿಚ್ ಇದ್ರ ಮೇಲೆ ಹೋಗುತ್ತೆ ಗೊತ್ತಾ. ಮೆಜೆಸ್ಟಿಕ್ ಬಸ್ಸು ಟೌನ್ ಹಾಲ್ ಮೇಲೆ ಹೋಗುತ್ತೆ. ಲೈಕ್ ನನ್ನ ಕೆಂಗೇರಿಯಿಂದ ಹೋಗೋದು. ಸೊ ಕೆಂಗೇರಿ ಟು ಮೆಜೆಸ್ಟಿಕ್ ಹೋಗೋದು, ಬಟ್ ವಿಚ್ ಅದು ಟೌನ್ ಹಾಲ್ ಮೇಲೆ ಹೋಗುತ್ತೆ. ಅಥವಾ ಮೈಸೂರು ಬ್ಯಾಂಕ್ ಸ್ಟಾಪ್ ಇರುತ್ತೆ. ಸೊ ಈಗೇನಂದರೆ ವಿಧಾನಸೌಧ ಬಸ್ ಹತ್ತಬೇಕು, ಇಲ್ಲ ಮೆಜೆಸ್ಟಿಕ್ ಬಸ್ ಹತ್ತಬೇಕು. ನಾನಿವಾಗ ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಳ್ಬೇಕು. ಸೊ ಅಲ್ಲಿಂದ ಈಸಿ ಅಂತ, ಅಲ್ಲಿಂದ ನಾನು ಹೋಗ್ತಿರೋ ಅವೆನ್ಯೂ ರೋಡ್ ರಿಲಯನ್ಸ್ ಶಾಪ್ ಇದೆಯಲ್ವಾ, ಅದು ಈಸಿ ಅಂತ. ಸೊ ಮೇ ಬಿ ನಾನು ನಾವು ಹತ್ತತ್ರ ನಾವು ಮೇನ್ ಬಿಲ್ಡಿಂಗ್ ಹತ್ರ ಹೋಗ್ತೀವಿ. ನನ್ನದು ಮೇನ್ ಕ್ಯಾಂಪಸ್ ಬಂದುಬಿಟ್ಟು KR ಸರ್ಕಲಲ್ಲಿರೋದು. ನಾನು ಓದ್ತಿರೋ ಕಾಲೇಜ್ ಗೊತ್ತಾ ಗೈಸ್? ನಾನು ಓದ್ತಿರೋ ಕಾಲೇಜ್ ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಫಸ್ಟು ಕಾಲೇಜ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ಕರ್ನಾಟಕ ಫಸ್ಟು ಕಾಲೇಜ್ ಗೈಸ್, ನಮ್ಮದೇ ಕಾಲೇಜು. ಸೊ ಆ ಕಾಲೇಜಲ್ಲಿ ಓದ್ತಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ತಲೆನೇ ಬಾಚಿಲ್ಲ, ತುಂಬ ದಿವಸ ಆಯಿತು. ಸೊ ಇವಾಗ ಅವೆನ್ಯೂ ರೋಡ್ಗೆ ಹೋಗಿ ಇನ್ನೊಂದು ಶಾಪ್ ಇದೆ. ಲೈಕ್ ನಾನು ಎಲ್ಲಿ ಹ್ಯಾಂಡ್ಮೇಡ್ ಶೀಟ್ಸ್ ತೊಗೊತೀನಲ್ಲ, ಅದು ತುಂಬ ದೂರ. ಇದು ಯಾರಿಗಾದ್ರು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೂ ಈ ವಿಡಿಯೋ ಯೂಸ್ ಆಗ್ಬೋದು. ಸೊ ಕೊನೆವರೆಗೂ ನೋಡಿ, ಇಲ್ಲಾಂದರೆ ಹಂಗೆ ಬನ್ನಿ. ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟು ಏನೇನು ತೊಗೊತೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮೇ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಆಯಿತಾ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ತೊಗೊಳ್ಬೇಕಿದೆ ಅವ್ರಿಗೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ನಾವು ತುಂಬ ತೊಗೊಳಕ್ಕೆ ಹೋಗ್ತಿರೋದೆ ಶೀಟ್ಸು.
ಶೀಟ್ಸ್ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇನ್ನೇನು ತೊಗೊಳ್ಳಲ್ಲ ಅಂತ ಅನಿಸುತ್ತೆ ಅಥವಾ ಅಂದ್ಕೊತೀನಿ, ಬಟ್ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬಲಿ ಇವತ್ತು ಹೋಗ್ತಿರೋದು ಶೀಟ್ಸ್ ತೊಗೊಳಕ್ಕೇ. ಇನ್ನು ಮಿಕ್ಕಿದೆಲ್ಲ ನಾವು ಸೆಕೆಂಡ್ ಸೆಮ್ ನನ್ನ ಫ್ರೆಂಡ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ಲೈಕ್ ವೈವಾಗಿಂತ ಮುಂಚೆನೇ ಒಂದು ಸತಿ ಅವೆನ್ಯೂ ರೋಡ್ಗೆ ಹೋಗಿದ್ದೆ. ಸೊ ನಾನು ಅಲ್ಲೇ ತೊಗೊಂಡು ಬಂದುಬಿಟ್ಟಿದ್ದೆ. ಸೊ ಬನ್ನಿ ಹೋಗೋಣ. ಇವಾಗ ತಲೆ ಬಂತು, ಲೈಕ್ ನಾನು ರಬ್ಬರ್ ಬ್ಯಾಂಡ್ ಇಲ್ಲಿ ಅಂತ ಹುಡುಕ್ಬೇಕು. ಹುಡುಕಿ ತಕ್ಷಣ ಹಿಂಗೊಂದು ಎಷ್ಟೆಲ್ಲ ಹಾಕ್ಕೊಂಡು ಸಿಗ್ತೀನಿ ಹೋಗ್ತಾ. ನೋಡೋಣ ಏನಾಗುತ್ತೆ ಈ ವ್ಲಾಗ್, ಏನು ಎತ್ತ ಅಂತ, ಏನೇನು ತೊಗೊತೀನಿ, ಎಲ್ಲೆಲ್ಲಿ ಏನೇನು ಬಟ್ ರಿಲಯನ್ಸ್ ಇಸ್ ಸೋ ಗುಡ್ ಗೈಸ್. ನಿಮಗೆಲ್ಲ ಸಿಗುತ್ತೆ. ಅದೊಂದು ದೊಡ್ಡ ಶೋರು. ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ತಿದ್ರೆ ಹೋಗ್ಬೋದು. ಬೇಕಾದ್ರೆ ಲೊಕೇಶನ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ನಿಮ್ಗೆ ಯಾರಾದ್ರು ಆರ್ಕಿಟೆಕ್ಚರ್ ಆಮೇಲೆ ಹ್ಯಾಂಡ್ಮೇಡ್ ಶೀಟ್ಸ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ, ನಾವು ಅಲ್ಲಿ ಹೋದರೆ ಅಲ್ಲಿ ತೋರಿಸ್ತೀನಿ. ಬಿಕಾಸ್ ಆ್ಯಕ್ಚುಲಿ ಹೋಗ್ತೀವಂತ ಅನಿಸುತ್ತೆ, ಬಟ್ ಅದು ಅವೆನ್ಯೂ ರೋಡ್ಗಿಂತ ಸ್ವಲ್ಪ ದೂರ ಇದೆ. ಸೊ ನೋಡಬೇಕು ಯಾವ ಬಸ್ ಏನು ಎತ್ತ ಎಲ್ಲ. ಸೊ ಲೆಟ್ಸ್ ಸಿ. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ಇದೊಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಮತ್ತು ಇದೊಂದು ಟಾಪು. ಇವಾಗ ಇದೊಂದು ಜಾಕೆಟ್ ಹಾಕ್ಕೊಳ್ಬೇಕು. ಇದೊಂದು ಜಾಕೆಟ್ ಹಾಕ್ಕೊಂಡು ಹೋದರೆ ಆಯಿತು. ಇಷ್ಟೇ ಗೈಸ್. ಮಕ್ಕಳಿಗೆ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ನಂಗೆ ಸನ್ಸ್ಕ್ರೀನ್ ನನ್ನ ಮುಖಕ್ಕೆ ಲೈಕ್ ಅಡ್ಜಸ್ಟ್ ಆಗೋಲ್ಲ. ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿರೋ ಸನ್ಸ್ಕ್ರೀನು ನನ್ನ ಮುಖಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ. ಅದು ಲೈಕ್ ನಾನು ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಅದು ಇನ್ನೂ ನನ್ನ ಮುಖ ತುಂಬ ರ್ಯಾಷಸ್ ಆಗುತ್ತೆ, ಮತ್ತು ಬರ್ನಿಂಗ್ ಸೆನ್ಸೇಷನ್ ಥರ ಆಗುತ್ತೆ ಲೈಕ್ ಯಾವುದೇ ಹಾಕ್ಕೊಂಡ್ರು. ಸೊ ಲೆಟ್ಸ್ ಸಿ. ಸೊ ಇವಾಗ ಇಷ್ಟೇ ಮಾಯ್ಶ್ಚರೈಸರ್ ಒಂದು, ಆಮೇಲೆ ಲಿಪ್ ಕೇರ್ ಒಂದು ಹಾಕ್ಕೊತೀನಿ. ಇದು ಯಾವುದೋ ಒಂದು ಲಿಪ್ ಕೇರ್ ಇತ್ತು ಶೋ ನೋಡಿ ಗಾಯ್ಸ್. ಈ ಲಿಪ್ ಕೇರ್ ತುಂಬ ಚೆನ್ನಾಗಿದೆ, ಯಾರಿಗಾರು ಬೇಕಂದರೆ ತೊಗೊಳ್ಬೋದು. ಸೊ ಅಷ್ಟೇ, ಸಿಗ್ತೀನಿ ಆಮೇಲೆ. ತಲೆ ಬಚ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಈಗ ಏನು ತೊಗೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಒಂದು ಬಟ್ಟೆ ಬ್ಯಾಗ್ ತೆತ್ಕೊಂಡು ಹೋಗೋದಾ ಗೊತ್ತಿಲ್ಲ. ಶೀಟ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡ್ಬರ್ಬೋದು ಅಂತ ಅನಿಸುತ್ತೆ. ನಾನೇನು ತೊಗೊತಾಳೆ. ಹೆಂಗಿರೋ ನನ್ನ ಫ್ರೆಂಡ್ ಬ್ಯಾಗ್ ತರ್ತಾರೆ. ಒಬ್ಬಳು ಅಲ್ಲಿಂದನೇ ಬರ್ತಾಳೆ. ಐ ಮೀನ್ ನಂದೊಂದು ಫ್ರೆಂಡು ಲೈಕ್ ಅವ್ರು ವಿಧಾನಸೌಧ ಹತ್ರನೇ ಅವ್ರ ಮನೆ ಇರೋದು, ಆಲ್ಮೋಸ್ಟ್ ಆ ಕಡೆನೇ. ಇನ್ನೊಬ್ಳು ನಮ್ಮ ಮನೆ ಹತ್ರನೇ ಇರೋದು. ಸೊ ಇವಾಗ ಅವಳು ಬಂದು ನನ್ನ ಪಿಕ್ ಮಾಡ್ಕೊಂಡು ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಬಸ್ ಹತ್ಕೊಂಡು ಹೋಗೋದು. ಕಮ್ ಲೆಟ್ಸ್ ಗೋ. ಇವಾಗ ನನ್ನ ಫ್ರೆಂಡ್ ಬಂದಿದ್ದಾಳೆ, ಹೊಳ್ತಾ ಇದ್ದೀವಿ. ಇವಾಗ ಅವಳು ಗಾಡಿ ಹತ್ಕೊಂಡು ಹೋಗ್ಬಿಟ್ಟು ಹಿಂಗೆ ನೆನೆಸ್ತೀನಿ ನಡಿ ಚಲೋ. ಸೊ ಇವಾಗ ಗಾಡಿನ ಹೆಂಗೆ ನೆನೆಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋದು, ಅದೇ ಪ್ಲ್ಯಾನ್ಸ್ ಅಷ್ಟೇ. ಸಿಗ್ತೀನಿ ಬಸ್ ಹತ್ಬಿಟ್ಟು ಸಿಗ್ತೀನಿ ಒಂದೇ ಸಲ. ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಗೈಸ್. ನನ್ನ ಫ್ರೆಂಡ್ ಏನಪ್ಪ ಅಂತಂದರೆ ಕಾಲು ಹೊಡ್ಕೊಂಡು ಏಟ್ ಮಾಡ್ಕೊಂಡಿದ್ದಾಳೆ. ಅದನ್ನೇ ಇವಾಗ ಕುಡ್ಕೊಂಡು ಬರ್ತಿದ್ದಾಳೆ ಗೈಸ್. ಎಲ್ಲಾದರೂ ಆಗಿರಲಿ ಪರವಾಗಿರ್ತಾಯಿಲ್ಲ. ಲೈಕ್ ಕಾಲು ಏಟಾಗಿ ಎಲ್ಲೇ ಹೋಗಿದ್ರು ಫೈನ್ ಅನ್ಬೋದಿತ್ತು. ಅವೆನ್ಯೂ ರೋಡ್ಗೆ ಕಾಲು ಏಟ್ ಮಾಡ್ಕೊಂಡು ಬರ್ತಿದ್ದಾಳೆ. ಎಲ್ಲಿ ನಾವು ಜಾಸ್ತಿ ಓಡಾಡಬೇಕು ಆ ಜಾಗದಲ್ಲಿ ಕಾಲು ಏಟ್ ಮಾಡ್ಕೊಂಡು ಬಂದಿದ್ದಾಳೆ. ಇವಾಗೂ ಅಷ್ಟೇ ಗೈಸ್, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಪಾಪ ಕುಡ್ಕೊಂಡು ಕಾಲು ಕುಡ್ಕೊಂಡು ಓಡಾಡ್ತಾ ಇದ್ದಾಳೆ. ಅಲ್ಲೋಗಿ ಅದೇನು ಮಾಡ್ತಾಳೋ ನೋಡಬೇಕು. ನಗ್ತಾ ಇದ್ದಾಳೆ ಗೈಸ್. ನಾವು ಹೇಳಿದ್ದಿದ್ರೆ ನಮ್ದಂತೂ ಒಳ್ಳೆ ಮನ್ಸು ಬೇರೆ ಅಲ್ವಾ. ನಮ್ಗೆ ಹೇಳಿದಿದ್ರೆ ಅವಾಗ ಇದು ಮಾಡ್ಕೊತಾ ಇದ್ವಿ. ಪೋಸ್ಟ್ಪೋನ್ ಅಂತ ಒಂದು ವಿಷಯ ಇರ್ತೈತಲ್ಲ, ಪೋಸ್ಟ್ಪೋನ್ ಮಾಡ್ತಾ ಇದ್ವಿ. ನಮಗೂ ಹೇಳಿಲ್ಲ. ಸೊ ನೋಡೋಣ ಬನ್ನಿ ಏನಾಗುತ್ತೆ, ಏನು ಮಾಡೋಣ ಅಂತ. ಇವಾಗ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ. ನಮ್ಮ ಫ್ರೆಂಡು ಅಲ್ಲಿಂದ ಇನ್ನೊಬ್ಳು ಜಾಯಿನ್ ಆಗ್ತಾಳೆ. ಸೊ ನೋಡೋಣ ಏನೇನಾಗುತ್ತೆ ಇವತ್ತು ಅಂತ. ಸೊ ಗೈಸ್, ಮೈಸೂರು ಬ್ಯಾಂಕ್ ಹತ್ರ ಹಿಡ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ಅವೆನ್ಯೂ ರೋಡ್ ಕಡೆಗೆ. ಗೈಸ್ ಇವಾಗ ಬಂದು ರೀಚ್ ಆಗಿದ್ದೀವಿ. ನಮ್ಮ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ ಗೈಸ್. ನಮ್ಮ ಫ್ರೆಂಡೇ ಇನ್ನೂ ಬಂದಿಲ್ಲ. ಇವಾಗ ಲಿಸ್ಟ್ ಡೌನ್ ಮಾಡ್ಕೊತಿದ್ವಿ ಏನೇನು ಬೇಕು ನಮಗೆ ಅಂತ. ಸೊ ಗೈಸ್, ಇಷ್ಟು ವಸ್ತುಗಳನ್ನು ತೊಗೊಂಡಿದ್ವಿ ನಾವು ನೋಡಿ. ಸೊ ಗೈಸ್ ಎಲ್ಲ ತೊಗೊಂಡಾಗಿದೆ. ಸೊ ಇವಾಗ ನಾವು ಅಂದರೆ ಎಲ್ಲ ಥಿಂಗ್ಸ್ ತೊಗೊಂಡಾಗಿದೆ. ಶೀಟ್ಸ್ ಇನ್ನೂ ತೊಗೊಬೇಕು. ಇದಂದರೆ ಇದು ಬಟರ್ ಶೀಟ್ಸು, ಬಟ್ ಇವಾಗ ಕಾರ್ಟ್ರೇಜ್ ಶೀಟು, ಟೆಕ್ಸ್ಚರ್ ಶೀಟು, ತುಂಬ ಥರ ಶೀಟ್ಸ್ ಇದೆ. ಸೊ ಅಲ್ಲಿ ಒಂದು ಕಡೆ ಹ್ಯಾಂಡ್ಮೇಡ್ ಶೀಟ್ ಸಿಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಏನೋ ಇದೆ. ಸೊ ನಾವು
ಅದಕ್ಕೆ ಹುಡುಕ್ತಾ ಇದ್ದೀವಿ ಹೆಂಗೆ ಹೋಗೋದು ಏನಾದ್ರು ನಡ್ಕೊಂಡು ಹೋಗ್ತೀವ ಇಲ್ಲ ಅಂತ ಗೊತ್ತಿಲ್ಲ. ಒಂದು ನಿಮಿಷ ಇರಿ ಹೇಳ್ತೀನಿ. ಸೊ ಗೈಸ್ ಇವಾಗ ಆಟೋದಲ್ಲಿ ಹೋಗೋದಾ ಅಥವಾ ಕ್ಯಾಬಲ್ಲಿ ಹೋಗೋದಾ ಅಥವಾ ನಡ್ಕೊಂಡು ಹೋಗೋದಾ ಅಂತ ನೋಡ್ತಾ ಇದೀವಿ. 1 ಕಿಲೋಮೀಟರ್ ಏನೋ ಇದೆ. ಲೆಟ್ಸ್ ಸಿ ಇಷ್ಟು ಥಿಂಗ್ಸ್ ತೊಗೊಂಡಿದ್ದೀವಿ. ಇವಾಗ ಬರೀ ಇದ್ರೂ ಸಾಮಾನ್ಯ ಆಗೋಯ್ತು. ಬರೀ ಪೆನ್ಸಿಲ್ ಎರೇಸರು. ಇವತ್ತೊಂದು ಪೆನ್ಸಿಲ್ ತೊಗೊಂಡಿದ್ದೀನಿ ಗೈಸ್, 100 ರೂಪಾಯಿದು ರಿಚ್ ಕಿಡ್ ಥರ ಫೀಲ್ ಆಗ್ತಿದೆ. 50 ರೂಪಾಯಿ, 47 ರುಪೀಸ್. ಹಾಂ ನೋಡೋಣ. ಸಾರಿ, ಇವಾಗ ಯೂಬರಲ್ಲಿ 50 ರುಪೀಸ್ ತೋರಿಸ್ತಿದೆ. ಹೋಗೋಣ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗ್ತೀವಿ ರೀ. ಅಲ್ಲಿಂದ ನಡೆಯೋಣ. ಸ್ಟ್ರಕ್ಚರ್ ಇಷ್ಟು ಓದಕ್ಕೆ. ಸೊ ಗೈಸ್ ಇದು ನೋಡಿ. ಸೊ ಗೈಸ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಶೀಟ್ಸ್ ತೊಗೊಬೇಕು. ಅಲ್ಲಿ ನೋಡೋಣ ಯಾವ ಶೀಟ್ಸ್ ತೊಗೊಳೋದು ಅಂತ. ಸಿಗಾಕೊಂಡಿದ್ದೀವಿ ಇಲ್ಲ ಟ್ರಾಫಿಕಲ್ಲಿ. ಆಟೋ ತಗೊಂಡ್ವಿ ನಾವು, ಬಿಕಾಸ್ ನಮ್ಮ ಕಾಲು ಲೇಟ್ ಆಗಿದೆ. ಗಾಯ್ಸ್ ಇಲ್ಲೆಲ್ಲೋ ನಾವಿಲ್ಲೆಲ್ಲೋ ಸ್ಟ್ರಕ್ ಆಗಿಬಿಟ್ಟಿದ್ದೀವಿ ಗಾಯ್ಸ್. 1 ಕಿಲೋಮೀಟರ್ ಅವಾಗಿಂದ ಹೋಗ್ತಾನೆ ಇದ್ದೀವಿ. ಸೊ ಯಾ ಏನೋ ಹೇಳೋಕ್ಕಂತ ಬಂದೆ ಮಾಡ್ತದೆ. ಅದು ಸ್ಟ್ರಕ್ ಆಗಿಬಿಟ್ಟಿದ್ದೀವಿ. ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅಂದರೆ ಗೈಸ್ ಆ ಅಂಗಡಿಗೆ ಹೋಗಿದ್ವಲ್ಲ, ಇದೇ ಅಂಗಡಿಗೆ, ಅಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾಯಿದ್ರು. ಲೈಕ್ 1 ಶೀಟೆಲ್ಲ 80 ರುಪೀಸ್. ಈ ಸತಿ ಲೈಕ್ ನಾನು ಲಾಸ್ಟ್ ಟೈಮ್ 1 ಶೀಟ್ಗೆ 75 ರುಪೀಸ್ ಕೊಟ್ಟಿದ್ದೆ. ಈ ಸತಿ 80-90 ಮಾಡಿಬಿಟ್ಟಿದ್ದಾರೆ. ಸೊ ಆ ಅಂಗಡಿ ಪಕ್ಕನೇ ಒಂದು ಅಂಗಡಿ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಆ ಅಂಗಡಿಯಲ್ಲೇ ಕೂತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಇವಾಗ ಒಂದು ಪಕ್ಕದ ಅಂಗಡಿ, ಈ ಅಂಗಡಿ ಶೀಟ್ ತೊಗೊಳೋದು, ಇನ್ನೊಂದು ಅಂಗಡಿ ಇನ್ನೊಂದರ ಶೀಟ್ ತೊಗೊಳೋದು ಅಂತ ನೋಡ್ಕೊಂಡು ಬಂದಿದ್ದಾರೆ. ಐ ಮೀನ್ ಇದೇ ರೋಡಲ್ಲೇ, ಅದೇ ರೋಡಲ್ಲಿ ಪಕ್ಕದ್ದು. ಲೈಕ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದೆ, ನನಗೆ ಲಾಸ್ಟ್ ಟೈಮು ಇರಲಿಲ್ಲ. ಸೊ ಅದೇ ಶೀಟ್ ತೊಗೊಂಡ್ಬಿಟ್ಟಿದ್ದೆ. ಇಲ್ಲೇನೋ 30 ರುಪೀಸ್ ಸಮಥಿಂಗ್ ಏನೋ ಹೇಳ್ತಿದ್ದಾರೆ. ಮತ್ತು ಏನಂದರೆ ಗೈಸ್ ಇಲ್ಲೆಲ್ಲ GST ಎಲ್ಲದಕ್ಕೂ ಅಂದರೆ ಲೈಕ್ ನೀವೇನಾದ್ರು ಫೋನ್ಪೇ ಗೂಗಲ್ ಪೇ ಮಾಡ್ತೀರಾ ಅಂದರೆ ಎಲ್ಲದಕ್ಕೂ GST ಕೊಡಬೇಕಂತೆ. ಎಲ್ಲ ಅಂಗಡಿಲೂ ಇದೆ ಆಲ್ಮೋಸ್ಟ್. ಇವಾಗ ನಾವು ಬಂದಿರೋ ಅಂಗಡಿಲೂ ಇದೆ. ಬಟ್ ನೀವು ಕ್ಯಾಶ್ ಕೊಟ್ಟರೆ GST ಇರೋಲ್ಲ. ಬಟ್ ಫೋನ್ಪೇ ಮಾಡಿದ್ರೆ GST ಇರುತ್ತೆ. ಸೊ ಈ ಅಂಗಡಿಲೂ ಚೆನ್ನಾಗಿದೆ. ಸ್ವಲ್ಪ ಶೀಟ್ ಸೈಜ್ ಬೇರೆ ಇದೆ, ಬಟ್ ನಮ್ಗೆ ಅದೆಲ್ಲ ಫೈನ್. ಸೊ ಯಾ ನೋಡ್ತಾ ಇದ್ದೀವಿ ಏನು ಎತ್ತ ಅಂತ. ಇವರೇ ಎಲ್ಲ ಮಾತಾಡ್ತಾ ಇದ್ದಾರೆ. ನಾನು ಬೇರೆ ಸ್ವಲ್ಪ ಸೋಂಬೇರಿ ಅಲ್ವಾ. ಸೊ ಅದಕ್ಕೆ ನಾನು ಸುಮ್ಮನೆ ಬಂದು ಕುತ್ಕೊಂಡಿದ್ದೀನಿ. ಇವ್ರು ಆ್ಯಕ್ಚುಲಿ ನಾನು ಆ ಅಂಗಡಿಲೇ ಕೂತಿದ್ದೆ. ಈಗ ಇವರೆಲ್ಲ ಇಲ್ಲಿ ಅಕ್ಕಪಕ್ಕ ಇವರೆಲ್ಲ ಬೆಳಗ್ಗೆಯಿಂದ ನೋಡಿದ್ರಲ್ವಾ. ಸೊ ಇವಾಗ ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಒಂದು ಕಡೆ ಶೀಟ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಓಕೆ ಆಯಿತು, ಚೆನ್ನಾಗೂ ಇದೆ, ಏನೋ ಒಂಥರ ಡಿಸೈನ್ ಆಗಿದೆ. ಸೊ ಇಲ್ಲಿ ಫೈನಲಾಗಿ ತೊಗೊತಾ ಇದ್ದೀವಿ. ಫೈನಲಿ ಸಿಗೋಣ. ಓಕೆ ಓಯ್ ಎಲ್ಲ ತೊಗೊಂಡೋಯ್ತು. ಇನ್ನೊಂದು ಕವರ್ ಶೀಟ್ ಬೇಕು, ಅದಕ್ಕೆ ಕ್ಯಾಶ್ ಬೇಕು. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ನಾವು ಕ್ಯಾಶ್ನ ಗೈಸ್ ಎಲ್ಲ ಫೋನ್ಪೇ ಅಂತ ಬಂದುಬಿಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಕ್ಯಾಶ್ ತೊಗೊಂಬರ್ಬೇಕು. ಸೊ ಲೆಟ್ಸಿ ಕವರ್ ಶೀಟ್ ಒಂದು ತೊಗೊಂಡು ಹೋಗ್ತಾ ಇರೋದೆ ಅಷ್ಟೇ. 600 ಸೊ ಗೈಸ್ ನಿಮ್ಗೆ ಏನಾದ್ರು ಶೀಟ್ಸ್ ಬೇಕಂತ ಅಂದರೆ ಭೈರವ್ ಪೇಪರ್ ಏಜೆನ್ಸಿಗೆ ಬಂದು ತಗೊಳ್ಳಿ. ಯಾಕಂದರೆ ಇಲ್ಲಿ ಎಲ್ಲ ಕಡೆ ಕೇಳಿದ್ವಿ, ಇಲ್ಲೊಂದೇ ಕಡೆ ಶೀಟ್ಸ್ ಕಮ್ಮಿ ಇರೋದು. ಸೊ ಯಾ ನಾನು ಲೊಕೇಶನ್ ಹಾಕಿರ್ತೀನಿ ಆಯಿತಾ. ಲೊಕೇಶನ್ ಅಂದರೆ ಎಲ್ಲ ಹಾಕಿರ್ತೀನಿ. ಯಾರಾದರೂ ಪೇಪರ್ ಬೇಕಂದರೆ ಭೈರವ್ ಪೇಪರ್ ಏಜೆನ್ಸಿ ಅಲ್ಲೇ ಬಂದು ತೊಗೊಬೇಕು. ಸೊ ನಾವು ಶೀಟ್ ತೊಗೊಂಡಿದ್ದು ಇದೇ ಅಂಗಡಿಯಲ್ಲಿ. ಎಲ್ಲರೂ ಬಂದು ಇದೇ ಅಂಗಡಿಯಲ್ಲಿ ಶೀಟ್ನ ತೊಗೊಳ್ಳಿ. ಸೊ ಈಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನೆಟ್ಕೊಂಡು. ಸೊ ಗೈಸ್ ಇವಾಗ ಎಲ್ಲ ತೊಗೊಂಡಾಯ್ತು. ಫ್ರೆಂಡ್ ಶೀಟ್ ಒಂದು ತೊಗೊಂಡಿಲ್ಲ, ಬಟ್ ನೋಡ್ಬೇಕಂತ ಎಲ್ಲಿ ತೊಗೊತೀವಿ ಅಂತ. ಲೆಟ್ಸಿ ನಾವು ಅದೊಂದು ಯಾವುದೋ ಒಂದು ಇದು ಮಾಡ್ತಾರೆ, ಮದುವೆದು ಕಾರ್ಡ್ ಮಾಡ್ತಾರಲ್ಲ, ಇನ್ವಿಟೇಷನ್ ಕಾರ್ಡ್ ಅಂಗಡಿಗೆ ಹೋಗಿದ್ವಿ. ಅಲ್ಲೂ ಜಾಸ್ತಿ ಹೇಳ್ತಿದ್ದಾರೆ. ಸೊ ಲೈಕ್ ನಾನು ಶೀಟ್ಸ್ಗೆ 30 ರುಪೀಸ್ ಕೊಟ್ಬಿಟ್ಟು ಬರೀ ಫ್ರೆಂಡ್ ಶೀಟಿಗೆ ಜಾಸ್ತಿ ಕೊಡೋದು ವರ್ತ್ ಇಲ್ಲ ಅಂತ ಅನಿಸ್ತು. ಸೊ ಯಾ ನೋಡ್ತಾ ಇದ್ದೀವಿ. ಓಹ್ ಲಾಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ. ಆರಾಮಾಗಿ ಕಾರ
ಕಾರಲ್ಲಿ ಹೋಗಿದ್ದೆ, ಇವಾಗ ಇದನ್ನ ಹಿಡ್ಕೊಂಡು ಬೀದಿ ಅಳಿತಾ ಇದ್ದೀವಿ. ಇಲ್ಲಿ ಕಾರಲ್ಲಿ ಬಂದಿರಲಿಲ್ಲ, ಅಟ್ಲೀಸ್ಟ್ ಮೇನ್ ರೋಡ್ವರೆಗೂ ಕಾರಲ್ಲಿ ಬಂದಿದೆ ಗಾಯ್ಸ್. ನನ್ನ ಅಯ್ಯೋ ನನ್ನ ಫ್ರೆಂಡು ಮ್ಯಾಪ್ ನೋಡ್ಕೊಂಡು ಎಲ್ಲೆಲ್ಲ ತಿರ್ಗಾಡ್ಸ್ಕೊಂಡು ಹೋಗ್ತಿದ್ದಾಳೆ. ಫೈನಲಿ ಎಲ್ಲೋಗಿ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಮ್ಯಾಪ್ ಹಾಕ್ಕೊಂಡಿದ್ದಾಳೆ. ಸಂಜೆ ಗುಂದಿರೆಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್. ನಮಗೆ ಕೈ ನೋವೆಲ್ಲ ಬಂತು. ಇನ್ನು ನೆಟ್ಕೊಂಡು ಹೋಗ್ತಾನೆ ಇದೀವಿ. ರೀಚ್ ಅಂತ ಹೋಗ್ತಿಲ್ಲ. ನಾವು ಯಾವ್ದಾದ್ರು ಗೋಲ್ಗಪ್ಪ ಅಂಕಲ್ನ ಹುಡುಕ್ತಾ ಇದೀವಿ ಗಾಯ್ಸ್. ಗೋಲ್ಗಪ್ಪ ತಿನ್ಬೇಕು ಅನಿಸ್ತಿದೆ. ಸೊ ಯಾ ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ ತುಂಬ ಹೊತ್ತಾದ್ಮೇಲೆ ಪಾನಿಪುರಿ ಅಂಗಡಿ ಗೋಲ್ಗಪ್ಪ ಅಂಗಡಿಯನ್ನು ಹುಡುಕಿ ಫೈನಲಿ ಒಂದು ಕಡೆ ಸಿಕ್ಕಿದೆ. ಖಾರ ಜಾಸ್ತಿ ಇಲ್ಲ, ಸೊ ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಖಾರ ಜಾಸ್ತಿ ಅಂತ ಪಾನಿಪುರಿ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಸೊ ಯಾಕೆ ಬನ್ನಿ ತಿನ್ಕೊಂಡು ಮುಂದೆ ಹೋಗೋಣ. ಅವಾಗಿಂದ ಹುಡುಕ್ತಾ ಇದ್ವಿ, ಇದೆಲ್ಲ ಕಾಣಿಸ್ತು, ದೂರದಿಂದ ಕಾಣಿಸ್ತು. ಬಾಯ್. ಆ್ಯಕ್ಚುಲಿ ಇವಾಗ ಏನೋ ತಿಂದ್ವಿ, ಏನೋ ಡ್ರೈ ಪೂರಿ ಮತ್ತು ಡೈದು ಪಾಪಡ್ ಡೈ ಅದೇನೇನೋ ತಿಂದ್ವಿ. ಅದೆಲ್ಲ ತೋರ್ಸೋಕ್ಕಾಗಿಲ್ಲ, ಬ್ಲಾಗ್ ಮಾಡೋದೇ ಮರ್ತೋಗಿದ್ದೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನೊಂದು 200 ಮೀಟರ್ಸಲ್ಲಿ ನಮ್ಮ ಮೆಟ್ರೋ ಇದೆ. ಮೆಟ್ರೋ ಅಲ್ಲ, ಬಸ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಪಾನಿ ಕುಡಿದ್ಬಿಟ್ಟೆ ಗಾಯ್ತು ಒಂದೆರಡು ಗ್ಲಾಸು, ಅದಕ್ಕೆ ಒಂದೊಂದು ಥರ ಆಗ್ತಿದೆ. ಏನು ಗೊತ್ತಾಗಾಯ್ತು, ನಾವು ಬೇರೆ ಪಾನಿ ಇದೆ ಅಂದರೆ ನಾರ್ಮಲ್ ವಾಟರ್ ಕೊಟ್ಬಿಟ್ಟಿದ್ರು. ಅದಾಗ ನನ್ನ ಫ್ರೆಂಡ್ ನೆಟ್ನಾಗ ಅವರು ಬೇರೆ ಪಾನಿ ಇದೆ ಅಂತ ಇದೆ ಅಂತ ಅಂದರು. ಆಯ್ತಾ, ಒಂದು ಪಾನಿ ಅದು ಜೀರಾದೇನೋ ಕೊಟ್ಟಿದ್ರು, ಇನ್ನೊಂದು ಥರ ಪಾನಿ ಇದೆಯೋ ಇದೆ ಅಂದರು. ಕೇಳಿದ್ರೆ ನಾರ್ಮಲ್ ವಾಟರ್ ಕೊಟ್ಟರು. ಸೊ ನಾನು ಬಸ್ ಸ್ಟ್ಯಾಂಡ್ಗೆ ನಾನು 100 ಮೀಟರ್ಸ್ ದೂರ ಇದ್ದೀವಿ. ಸೊ ಬನ್ನಿ ಅಲ್ಲೋಗಿ ಬಸ್ ಹತ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಆಮೇಲೆ ಸಿಗ್ತೀನಿ, ಓಕೆನಾ? ಇಲ್ಲಿ ಜಸ್ಟ್ ಸಕ್ಕತ್ ರಶ್ ಇದೆ, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ಎಕ್ಸ್ಪ್ರೆಸ್ ಸಿಕ್ತು, ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕಲ್ಲಿ ಎಕ್ಸ್ಪ್ರೆಸ್ ಸಿಕ್ತು, ಆಮೇಲೆ ಸೀಟ್ ಸಿಕ್ಕಿದೆ. ಒಬ್ಬರು ಬಿಟ್ಕೊಟ್ರು, ಲೈಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಈಗ ಡೈರೆಕ್ಟ್ ಮನೆಗೆ ಹೋಗೋಣ. ಎಕ್ಸ್ಪ್ರೆಸ್ ಸಿಕ್ತು, ಆರಾಮಾಗಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ಬಿಡ್ಬೋದು ಈಗ ಕೆಂಗೇರಿವರೆಗೂ. ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಇವಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾ ಇದ್ವಿ. ನಾನು ಏನೇನು ತೊಗೊಂಡೆ ಅದ ನಾನು ಇಟ್ಕೊತಾ ಇದ್ದೆ, ಅವಳು ಏನೇನು ತೊಗೊಂಡೆ ಅಂತ ಅವಳು ಇಟ್ಕೊತಾ ಇದ್ದು. ಬಟ್ ಗೈಸ್ ನನ್ನ ಫ್ರೆಂಡು ಪಾಪ ಒಳ್ಳೊಳಗಡೆನೇ ಅಳ್ತಾ ಇದ್ದಾಳೆ. ಯಾಕಂದರೆ ಇದು ಬಂದುಬಿಟ್ಟು ಎರೇಸರ್ ಆಯಿತಾ, ಈ ಥರ ಸಣ್ಣ ಎರೇಸರು. ಫುಲ್ ಏನಾದರೂ ಲೈನ್ ಸ್ವಲ್ಪ ಈಚೆ ಆಚೆ ಬಂದರೆ ಎರೇಸ್ ಮಾಡೋಕ್ಕಾಯ್ತಾ. ಈ ಎರೇಸರ್ಗೆ ಒಂದು ಎರೇಸರ್ಗೆ 300 ರೂಪೀಸ್ ಕೊಟ್ಟಿದ್ದಾಳೆ ಗೈಸ್. ಒಂದು ಎರೇಸರ್ಗೆ 300 ರೂಪೀಸು. ಆ್ಯಂಡ್ ಇದೊಂದು ಪೆನ್ಸಿಲ್, ಇದು ನಾನು ತೊಗೊಂಡೆ. ಈ ಒಂದು ಪೆನ್ಸಿಲೆಲ್ಲ ಮುಂಚೆ ಎಷ್ಟಕ್ಕೆ ತೊಗೊತಾ ಇದ್ವಿ ಹೇಳಿ? 12 ರೂಪೀಸ್, 15 ರೂಪೀಸ್ ಎಲ್ಲ. ಬಟ್ ಈ ಪೆನ್ಸಿಲ್ಗೆ ನಾವು ಕೊಟ್ಟಿದ್ದು ದುಡ್ಡು ಬಂದುಬಿಟ್ಟು 100 ರೂಪೀಸ್. ಬಟ್ ನಮಗೆ ಖುಷಿ ಆಯಿತು, ಬಿಕಾಸ್ ಆ್ಯಕ್ಚುಲಿ ಫಸ್ಟ್ ಯಾವುದೋ ಒಂದು ಅಂಗಡಿಗೆ ಶೀಟ್ ತೊಗೊಂಡು ನೋಡೋಕ್ಕೆ ಹೋದಾಗ ಆ ಅಂಗಡಿಯಲ್ಲಿ ಶೀಟು ತುಂಬ ಜಾಸ್ತಿ ಇತ್ತು, ಲೈಕ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ನೆಕ್ಸ್ಟು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಎಕ್ಸ್ಪ್ಲೋರ್ ಮಾಡಿ ಕಮ್ಮಿ ಕಡೆ ಇರೋ ಶೀಟ್ ಅಂಗಡಿ ಹುಡ್ಕೊಂಡೋಗಿ ತೊಗೊಂಡಿದ್ದೀವಿ. ಸೊ ಅದ್ರಲ್ಲಿ ದುಡ್ಡು ಉಳಿಸಿದ್ದೀವಿ ಅಂತ ಒಂದು ಖುಷಿ ಇದೆ. ಬರೀ ಇಷ್ಟೇ ಸಾಮಾನಿಗೆ ಮೈ ಗಾಡ್. ಬಟ್ ಅಷ್ಟು ಡಿಸ್ಕೌಂಟ್ ಕೊಟ್ಟು ಗೈಸ್, ಆ್ಯಕ್ಚುಲಿ ತುಂಬ ಸಖತ್ ಡಿಸ್ಕೌಂಟ್ ಕೊಡ್ತಾರೆ. ಎಲ್ಲಾದರೂ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಅಥವಾ ಸ್ಟೇಷ್ನರಿ ಏನಾದರೂ ಬೇಕಂತ ಅಂದರೆ ಅವೆನ್ಯೂ ರೋಡ್ ಇನ್ನೇನು ಎಂಡಲ್ಲಿ ಮೈಸೂರು ಬ್ಯಾಂಕಿಂದ ನೆಡ್ಕೊಂಡು ಹೋದರೆ ನಿಮ್ಗೆ ಹತ್ರ ಆಗುತ್ತೆ. ಸೊ ಹೆಂಗೆ ಅಂತ ಅಂದರೆ ಮೈಸೂರು ಬ್ಯಾಂಕಿಂದ ನೆಡ್ಕೊಂಡು ಹೋದರೆ ನಿಮ್ಗೆ ಹತ್ರ ಆಗುತ್ತೆ. ಸೊ ಅಲ್ಲಿ ಹೋಗಿ ನೋಡಿ ತೊಗೊಳ್ಳಿ, ಅಲ್ಲೆಲ್ಲ ನಿಮಗೆ ಕಮ್ಮಿ ದುಡ್ಡಿಗೆ ಹಾಕ್ಕೊಡ್ತಾರೆ. ಎಲ್ಲ ಕಮ್ಮಿಗೆ ಕೊಡ್ತಾರೆ. ಸೊ ಇಷ್ಟಾಯ್ತು ಇವತ್ತಿನ ಶಾಪಿಂಗ್. ನಾನೊಂದು ಸ್ವಲ್ಪ 743 ಒಂದು ಕಾಂಪೋಸ್ ಬಾಕ್ಸು, H ಪೆನ್ಸಿಲ್ಸು, ಇದು ಸ್ವಲ್ಪ ನನ್ನ ಮಾಡೆಲ್ಗೆ ಅಂತ ಗ್ರಾಸ್. ಆ್ಯಕ್ಚುಲಿ ಇಷ್ಟಕ್ಕೆ ಮುಗ್ದಿಲ್ಲ, ಮತ್ತು ನಾಳೆ ಅಥವಾ ನಾಡಿದ್ರಲ್ಲಿ ಟೈಮ್ ಮಾಡಿಕೊಂಡು ಹೋಗಿ ಒಂದು ಮೌಂಟ್ ಬೋರ್ಡ್ ಅಂತ, ಮಿಲ್ ಬೋರ್ಡ್ ಅಂತ ಬರುತ್ತೆ, ಅದೊಂದು ತೊಗೊಂಬರ್ಬೇಕು. ಬಿಕಾಸ್ ನಾನು ಮಾಡೆಲ್ ಮಾಡೋಕ್ಕೆ ಅದು ನನಗೆ ಬೇಕೇ ಬೇಕಾಗುತ್ತೆ. ಸೊ ಅದೊಂದು ತೊಗೊಂಡು ಬರಬೇಕು, ಅದಕ್ಕೆ ಬೇರೆ ಹೋಗ್ತೀನಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನೇನಾಗುತ್ತೆ ಅಂತ.
ನೋಡೋಣ. ಅದಕ್ಕೆ ನಮ್ಮ ಮನೆ ಹತ್ರನೇ ಇರೋ ಅಂಗಡಿಯಲ್ಲೇ ಸಿಗುತ್ತೆ. ಸೊ ಅದೇ ನಾವೆಲ್ಲ ತೊಗೊಂಡು ಬಂದಿಲ್ಲ, ಬಿಕಾಸ್ ನಾನು ಎತ್ಕೊಂಬರೋದು ಕಷ್ಟ ಆಗುತ್ತೆ, ಎತ್ಕೊಂಬರೋದೇ ಸ್ವಲ್ಪ ಕಷ್ಟ ಆಯಿತು. ಸೊ ಯಾ ಅಷ್ಟೇ ಗೈಸ್, ಅಷ್ಟೇ ಅಂತ ಅನಿಸುತ್ತೆ, ಇನ್ನೇನು ಇಲ್ಲ. ಸೊ ಈ ವಿಡಿಯೋನ ಏನು ಮಾಡಿಬಿಡೋಣ. ಸೊ ಯಾ ನನ್ನ ಫ್ರೆಂಡ್ ಇನ್ನೂ ಇಲ್ಲೇ ಇದ್ದಾಳೆ. ಸೊ ಎನಿವೇಸ್ ಗೈಸ್, ಈ ವ್ಲಾಗ್ನ ಇಷ್ಟೇ, ಇನ್ನೇನು ಹೇಳೋದಿಲ್ಲ. ಆಮೇಲೆ ಅದೇ ಅದು ಒಂದು ಅಂಗಡಿ ಮೆನ್ಷನ್ ಮಾಡಿದ್ದೀನಲ್ಲ, ಅಲ್ಲೇ ಹೋಗಿ ತೊಗೊಳ್ಳಿ. ಅಲ್ಲೇ ತುಂಬ ಚೆನ್ನಾಗಿದೆ, ಶೀಟ್ಸ್ ಎಲ್ಲ ಥಿಕ್ನೆಸ್ ಎಲ್ಲ ಇದೆ, ಥಿಕ್ನೆಸ್ ವಿತ್ ತುಂಬ ವೆರೈಟಿ ಆಫ್ ಶೀಟ್ಸ್ ಇದೆ. ಸೊ ಸಮ್ ಭೈರವ ಪೇಪರ್ ಏಜೆನ್ಸಿ ಏನೋ, ಅಲ್ಲೇ ಹೋಗಿ ತೊಗೊಳ್ಳಿ. ದ ಬೆಸ್ಟ್ ಆರ್ಕಿಟೆಕ್ಚರ್ ಸೂರತ್. ಸೊ ಗೈಸ್, ಈ ವ್ಲಾಗ್ನ ಎಲ್ಲ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ನ ಎಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿದ್ರೆ ಅವ್ರ ಜೊತೆ ಶೇರ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇರೆ ನೀವು ಎಲ್ಲೆಲ್ಲಿ ಶೀಟ್ಸ್ ತೊಗೋತೀರಾ, ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಯಾರು ಇದ್ದಿದೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಸೊ ಈ ವ್ಲಾಗ್ನ ಎಲ್ಲಿವರೆಗೂ ನೋಡೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್. ಇಂಥ ಥರ ವೀಡಿಯೋಸಲ್ಲಿ ಸಿಗ್ತಾ ಇರ್ತೀನಿ. ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ. ಮುಂದೇನೂ ಈ ನಡುವೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ಅದದ್ದು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆಮೇಲೆ ಎಲ್ಲದ್ರದ್ದು ಅಡ್ರೆಸ್ ಹಾಕ್ತೀನಿ, ಬಟ್ ಸ್ವಲ್ಪ ಲೇಟಾಗಿ ಹಾಕ್ಬೋದು, ಸ್ವಲ್ಪ ಲೇಟಾಗಿ ಅಪ್ಡೇಟ್ ಆಗುತ್ತೆ, ಅಥವಾ ಬೇಗ ಹಾಕಿದ್ರೂ ಹಾಕ್ಬೋದು. ಸೊ ಆದಷ್ಟು ಬೇಗನೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವೆಲ್ಲ ಹೋಗಿ ನೋಡ್ಬೋದು. ಆ್ಯಂಡ್ ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿತ್ತು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.